ನೋಡು ಮಯೂರಿ, 18 ಆಗಸ್ಟ್ ಅಲ್ಲಿ 3 ಗಂಟೆ ಹಾಕಿಸ್ಕೋಬೇಕು ಅಂತ ಆಸೆ ಪಡು ಈ ಟೈಮಲ್ಲಿ ನಿನ್ನ ಸೊಂಟ ಮುರಿದೋಗೋ ಟೈಮಲ್ಲಿ ನಂಟು ಮಾಡ್ಬೇಕು ಅಂತ ಆಸೆ ಪಡ್ತಾ ಇದೆಯಲ್ಲ, ಏನ್ ಹೇಳಿ? ಬೇಡ ಮಯೂರಿ, ನನ್ನ ಮಾತು ಕೇಳು. ಈ ನಿನ್ನ ಮಾವನ್ನ ಮನಸಾರೆ ಒಪ್ಪಿ ಮದುವೆ ಮಾಡ್ಕೋ. ನಾವಿಬ್ರು ಸೇರಿ ನಿನ್ ತಂಗಿನ ಚೆನ್ನಾಗಿ ಓದ್ಸೋಣ. ಆಮೇಲೆ ನನ್ನಷ್ಟೇ ಬುದ್ಧಿವಂತನ ಹುಡುಕಿ ಇಬ್ರು ಮದುವೆ ಮಾಡ್ಸೋಣ. ಏನಂತೀಯಾ? ಇಲ್ಲ ಮಾವ, ನೀನ್ ಏನೇ ಹೇಳಿದ್ರು ನಂಗೆ ಈಗ್ಲೇ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ. ಅಯ್ಯೋ ದೇವ್ರೆ, ನೀನಾದ್ರೂ ಮಯೂರಿ ಮನಸ್ಸನ್ನ ಬದಲಾಯಿಸಬಾರ್ದಾ? ಅಲ್ಲ, ಪೆನ್ನಲ್ಲಿ ಇಂಕಿರುವಾಗ್ಲೇ ಸಾಹಿತ್ಯ ಬರಿಬೇಕು ಅನ್ನೋ ಮನಸ್ಸು ನಂದು. ಇಲ್ಲ ಇಲ್ಲ, ಬಾಯಲ್ಲೇ ಪದಗಳು ಹಾಡ್ತೀನಿ ಅನ್ನೋ ಮನಸ್ಸು ಇವಳ್ದು. ಹಿಂಗಾದ್ರೆ ಹೆಂಗ್ ಮಯೂರಿ ನಮ್ಮಿಬ್ರು ಮದ್ವೆ? ಅದೇ ಮಾವ ನಾನು ಹೇಳ್ತಾ ಇರೋದು, ನಾನ್ ನಿನ್ಗೆ ಸರಿ ಹೋಗಲ್ಲ. ಬೇರೆ ಯಾವ್ದಾರು ಒಳ್ಳೆ ಹುಡುಗಿರ ನೋಡಿ ಮದ್ವೆ ಆಗಿ ಸುಖವಾಗಿರು. ಮಯೂರಿ, ಏನ್ ಹೇಳ್ತಾ ಇದೀಯ ಮಯೂರಿ? ಬೇರೆ ಯಾರನ್ನು ಮದ್ವೆ ಆಗುವಾಗ ಆಗಿದ್ರೆ ಇಷ್ಟು ವರ್ಷ ನನ್ನ ಹಾಳಿ ಯೌವನನ್ನ ಯಾಕೆ ವೇಸ್ಟ್ ಮಾಡ್ಕೋತಾ ಇದೆ? ಅಯ್ಯೋ, ಮೊದಲನೇ ನೋಟದಲ್ಲೇ ಕಾಳು ಹಾಕಿ, 2ನೇ ನೋಟದಲ್ಲೇ ಪ್ರಪೋಸ್ ಮಾಡಿ, 3ನೇ ನೋಟದಲ್ಲೇ 3 ಗಂಟೆ ಹಾಕಿ ನಿನ್ನನ್ನ ಒಪ್ಸಿ ನಿನ್ನ ಕುತ್ತಿಗೆಗೆ ಮಾಂಗಲ್ಯ ಕಟ್ಟೆ ಕಟ್ತೀನಿ. ಏನ್ ಇವ್ರು ಮತ್ತೆ ಬಂದ್ಬಿಟ್ಟಿದ್ದಾರೆ? ನನ್ಗೇನ್ ಗೊತ್ತು, ಬರ್ತಿದಾರಲ್ಲ ಗೊತ್ತಾಗುತ್ತೆ. ನಮಸ್ಕಾರ. ನಮಸ್ಕಾರ. ನಮಸ್ತೆ. ನಮಸ್ಕಾರ ಅಮ್ಮ. ಬನ್ನಿ ಬನ್ನಿ ಸರ್, ಬನ್ನಿ ಬನ್ನಿ ಬನ್ನಿ. ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಏನ್ ಸರ್ ಇದಕ್ಕಿದ್ದಾಗೆ ನಮ್ಮ ಮನೆ ಕಡೆ? ಋಣಾನುಬಂಧ ರೂಪೇಣ ಪಶುಪತ್ನಿನ ಸುತಾಲಯ. ಆ ಋಣಾನುಬಂಧನೇ ನನ್ನನ್ನ ಇಲ್ಲಿವರೆಗೂ ಬರೋ ಹಾಗೆ ಮಾಡಿರೋದು. ನೀವೇನ್ ಹೇಳ್ತಾ ಇದ್ದೀರಾ ನನ್ಗೆ ಅರ್ಥ ಆಗ್ತಾ ಇಲ್ಲ. ಅದನ್ನ ಅರ್ಥ ಮಾಡಿಸೋದಕ್ಕೆ ನಾನು ಇಲ್ಲಿಗೆ ಬಂದಿರೋದು. ನೋಡಿ, ಇವಳೇ ನನ್ನ ಮಗಳು ಅಮಿತಾ. ಹಾಯ್. ಹೆಲೋ. ಇವ್ರು ನಿಮ್ಮ 2ನೇ ಮಗಳ? ಇಲ್ಲ, ನಮ್ಗಿರೋದು ಒಬ್ಳೆ ಮಗಳು. ಅಂದ್ರೆ ಈಗ ಮದುವೆ ಫಿಕ್ಸ್ ಆಗಿರೋದು ಇವಳದೇ ಅಲ್ವಾ? ಹೌದು, ಈಗ ಮದುವೆ ನಡಿಬೇಕಾಗಿದ್ದು ಇವಳದೆ. ಆದರೆ ಆ ಮದುವೆ ನಿಂತು ಹೋಯ್ತು. ಇಷ್ಟೊಂದು ದುರಂಕಾರ ಇರೋಣ ಅದ್ಯಾವನ್ ಕಟ್ಕೋತಾನೆ. ಒಳ್ಳೇದೇ ಆಯ್ತು. ವಿಷಯ ಕೇಳಿ ತುಂಬಾ ಬೇಜಾರಾಯ್ತು. ನಮ್ಮಿಂದ ಏನಾದ್ರೂ ಸಹಾಯ ಬೇಕಿದ್ರೆ ಕೇಳಿ. ನೋಡಿ, ಈ ಕೈ ಯಾವತ್ತೂ ಸಹಾಯ ಮಾಡುತ್ತೆ ಹೊರತು ಸಹಾಯ ಬೇಡಿ ಅಭ್ಯಾಸ ಇಲ್ಲ. ನಾನು ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ನನ್ನ ಮಗಳಿಗೆ ನಿಮ್ಮ ಮಗ ಇಷ್ಟ ಆಗಿದ್ದಾನೆ. ಮದುವೆ ಆದರೆ ನಿಮ್ಮ ಮಗನ್ನೇ ಮದುವೆ ಆಗಬೇಕು ಅಂತ ನಿಶ್ಚಯ ಆಗಿದ್ದ ಮದುವೆನ ಕ್ಯಾನ್ಸಲ್ ಮಾಡ್ಕೊಂಡು ಬಂದಿದ್ದಾಳೆ. ಅದಕ್ಕೆ ಇಷ್ಟು ದಿನ ಸ್ನೇಹಿತರಾಗಿದ್ದ ನಾವು ಇನ್ಮೇಲೆ ಸಂಬಂಧಿಕರಾಗೋಣ ಅಂತ ಬಂದಿದ್ದೀನಿ. ನಿಜವಾಗ್ಲೂ ನಿಮ್ ಮಗಳು ನನ್ ಮಗನ್ನ ಇಷ್ಟಪಟ್ಟಿದ್ದಾಳ? ಎಸ್ ಆಂಟಿ, ನಿಮ್ ಮಗ ತಾರಕ್ ಅಂದ್ರೆ ನನಗ್ ತುಂಬಾ ಇಷ್ಟ. ನನ್ ಕುತ್ತಿಗೆಗೆ ತಾಳಿ ಕಟ್ಟೋದಾದ್ರೆ ಅದು ನಿಮ್ ಮಗನೇ ಕಟ್ಬೇಕು. ಅವ್ರಿಗೆ ಹೆಂಡತಿಯಾಗಿ ಈ ಮನೆಗ್ ಸೊಸೆಯಾಗಿ ಬರ್ಬೇಕು ಅನ್ನೋದೇ ನನ್ನ ಆಸೆ. ಆಂಟಿ, ತಾರಕ್ ಎಲ್ಲಿದ್ದಾನೆ? ಮೇಲೆ ರೂಮಲ್ಲಿದ್ದಾನೆ. ಓಕೆ ಸರಿ, ನೀವು ಮಾತಾಡ್ತೀರಿ, ನಾನು ಹೋಗಿ ನನ್ನ ಹುಡುಗನ ಹತ್ರ ಮಾತಾಡಿಸ್ಕೊಂಡು ಬರ್ತೀನಿ.
ಅಕ್ಕ ಏನೇ ಇದು ಟ್ವಿಸ್ಟು, ಇಷ್ಟೊಂದು ಧೈರ್ಯವಾಗಿ ಅಣ್ಣನ ರೂಮಿಗೆ ಹೋಗ್ತಾ ಇದ್ದಾಳೆ. ಇವಳ ನೋಡಿದ್ರೆ ತುಂಬಾ ಡೇಂಜರಸ್ ಆಗಿ ಕಾಣಿಸ್ತಾಳೆ. ಇವಳೇನಾದ್ರೂ ನಮ್ಮ ಮನೆ ಸೊಸೆಯಾಗಿ ಬಂದ್ರೆ ನಮ್ಗೆ ಗೇಟ್ ಪಾಸ್ ಗ್ಯಾರಂಟಿ. ನನ್ ನಿದ್ದೆನ ಹಾಳ್ ಮಾಡಿ ಅದೆಷ್ಟು ಹಾಯಾಗಿ ಮಲ್ಕೊಂಡಿದ್ಯಾ ನೋಡು. ನಿನ್ನ ನೋಡ್ತಿದ್ರೆ ಹಾಗೆ ಕಚ್ಕೊಂಡ್ ತಿನ್ಬಿಡ್ಬೇಕು ಅನ್ಸ್ತಿದೆ. ಆದ್ರೆ ಏನ್ ಮಾಡೋದು, ನಾಚಿಕೆ ಅಡ್ಡ ಬರ್ತಾ ಇದೆ. ಐ ಲವ್ ಯು. I love you too. ಚಾನ್ಸೇ ಇಲ್ಲ. ರಿಯಲಿ ಫೈನ್. ಈಗ ನೀನ್ ಹೇಳ್ದೆ ಇರ್ಬೋದು, ಆದ್ರೆ ಮುಂದೆ ಒಂದಿನ ನೀನ್ ಹೇಳೇ ಹೇಳ್ತೀಯ, ಆ ನಂಬಿಕೆ ನನಗಿದೆ. ರೆಸ್ಟೋರೆಂಟ್ ಅಲ್ಲಿ ಮಾಡಿರೋದು ಸಾಲದು ಅಂತ ಇಲ್ಲಿವರೆಗೂ ಬಂದಿದ್ದೀರಾ ತಲೆ ದಿನಕ್ಕೆ? ಹೌದು, ನನ್ನ ರೂಮ್ ಒಳಗಡೆ ಯಾರು ನಿಮ್ಮನ್ನು ಬಿಟ್ಕೊಂಡಿದ್ದು? ನಿಮ್ ಮನ್ಸೊಳಗಡೆನೆ ಬಂದ್ಬಿಟ್ಟಿದೀನಿ ಅಂತೆ. ಇನ್ನು ನಿಮ್ ರೂಮ್ ಒಳಗಡೆ ಬರೋದು ಎಷ್ಟೊತ್ತು ತಾರಕ್? ಫಸ್ಟ್ ನೀವು ಇಲ್ಲಿಂದ ಹೋಗಿ, ಯಾರಾದ್ರೂ ನೋಡಿದ್ರೆ ತಪ್ಪು ತಿಳ್ಕೋತಾರೆ. ತಿಳ್ಕೊಳ್ಳಿ ಬಿಡಿ, ಆ ತಪ್ಪನ್ನ ನಾವು ನಿಜ ಮಾಡೋಣ. ಒಂದ್ ಹೆಣ್ಣು ಅಂತ ಸಮಾಧಾನದಿಂದ ಮಾತಾಡ್ತಾ ಇದೀನಿ, ಇಲ್ಲ ಅಂದಿದ್ರೆ ಇಲ್ಲಿ ನಡೀತಾ ಇದ್ ಕಥೆನೇ ಬೇರೆ. ಅಲ್ಲ, ನೀವ್ ಇವಾಗ ಹೋಗ್ತಿರೋ ಅಥವಾ ನನ್ ಮನೆಯವ್ರನ್ನೆಲ್ಲ ಕರೀಲೋ ಅಮ್ಮ? ಏಯ್ ತಾರಕ್, ಕೂಲ್. ನೋಡಿ, ನೀವು ಕರ್ದಿದ ತಕ್ಷಣ ಬರೋದಕ್ಕೆ ಯಾರು ಫ್ರೀ ಆಗಿಲ್ಲ ಅಲ್ಲಿ. ನಿಮ್ಮ ಅಪ್ಪ ಅಮ್ಮ ಅಂದ್ರೆ ನನ್ ಭಾವಿ ಅತ್ತೆ ಮಾವ ನಿನ್ ಭಾವಿ ಅತ್ತೆ ಮಾವನ್ ಜೊತೆ ಮದುವೆ ಮಾತುಕತೆ ಆಗ್ಲೇ ಆಡ್ತಿದ್ದಾರೆ. ಮದುವೆ ಮಾತುಕತೆನಾ? ಅಲ್ಲ, ನನ್ ಮದುವೆ ಬಗ್ಗೆ ಮಾತಾಡೋದಕ್ಕೆ ಅವ್ರು ಯಾರು? ಅಲ್ಲ, ನಿಮ್ಮ ಮಗನಿಗೆ ಕಂಕಣ ಬಲ ಕೂಡಿ ಬಂದಿದೆ. ಶೀಘ್ರದಲ್ಲಿ ಅವನಿಗೆ ಮದುವೆನೂ ಆಗತ್ತೆ. ನನ್ ಕುತ್ತಿಗೆಗೆ ತಾಳಿ ಕಟ್ಟೋದಾದ್ರೆ ಅದು ನಿಮ್ ಮಗನೇ ಕಟ್ಬೇಕು. ನಮ್ಮ ಸಂಬಂಧ ನಿಮ್ಗೆ ಒಪ್ಪಿಗೆನಾ?